ಅಣ್ಣ ಹಾಯ್ ಇದೆಯಾ ಬಾ ಕುತ್ಕೋ. ಕುತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲ. ಅಮ್ಮು ಅಲ್ಲಿದ್ದಾಳೆ? ಅಮೂಲ್ಯನ ಯಾಕೆ? ಅವ್ಳು ಫ್ರೀ ಇದ್ಲು ಅಂದ್ರೆ ನಂಗೆ ಜ್ಯುವೆಲರಿ ಶಾಪಿಂಗ್ ಹೋಗ್ಬೇಕಿತ್ತು. ಜ್ಯುವೆಲರಿ ಶಾಪಿಂಗ್ ಯಾಕೆ? ಅಣ್ಣ ಮೊನ್ನೆ ನಾನು ಅಮ್ಮ ಟಿವಿ ನೋಡ್ತಾ ಇದ್ವಿ, ಅದ್ರಲ್ಲಿ ಜ್ಯುವೆಲರಿ ಆಡ್ ಬಂತು. ನಾ ಅಮ್ಮ ನೋಡಿ ತುಂಬಾ ಇಷ್ಟಪಟ್ರು. ನಿಜ ಹೇಳ್ಬೇಕು ಅಂತಂದ್ರೆ ಅಮ್ಮನ ಹತ್ರ ಜ್ಯುವೆಲ್ಸೇ ಇಲ್ಲ, ಅದಕ್ಕೆ ಕೊಡ್ಸೋಣ ಅಂತ. ಆದ್ಯಾ, ನೀನ್ ಯಾರನ್ನ ನಮ್ಮ ತಾಯಿ ಅನ್ಕೊಂಡು ಇಷ್ಟೊಂದು ಪ್ರೀತಿ ಕನ್ಸರ್ನ್ ತೋರಿಸ್ತಿದ್ಯಾ? ಅವ್ರ ನಮ್ಮ ತಾಯಿ ಅಲ್ಲ. ಈ ವಿಷಯ ನಿನಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಣ್ಣ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅಮ್ಮಂಗ್ ಜ್ಯುವೆಲರಿ ಕೊಡ್ಸ್ತಾ ಇರೋದು ನಿಂಗೆ ಇಷ್ಟ ಇಲ್ವಾ? ಅಫ್ಕೋರ್ಸ್ ಆದ್ಯಾ, ಆದ್ಯಾ, ಬಟ್ ಸದ್ಯಕ್ಕೇನು ಬೇಡ. ಈ ಐಡಿಯಾನ ಹೋಲ್ಡ್ ಮಾಡಿರು, ನಾ ಹೇಳ್ತೀನಿ ಅವಾಗ ಕೊಡ್ಸು. ಯಾಕಣ್ಣ ಈ ತರ ಹೇಳ್ತಾ ಇದ್ಯಾ? ಯಾಕೆ ಕೊಡ್ಸ್ಬಾರ್ದು? ಕೊಡ್ಸಿದ್ರೆ ಏನ್ ತಪ್ಪು ಅಂತ. ತಪ್ಪೇನೂ ಇಲ್ಲ ಆದ್ಯಾ, ಸದ್ಯಕ್ಕೆ ಬೇಡ ಅಂತ. ಅದೇ ಯಾಕೆ ಬೇಡ ಅಂತ ಹೇಳಂದಲ್ಲ ಆದ್ಯಾ, ಸಮಯ ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಬೇಡ ಅಷ್ಟೇ. ಯಾಕೆ ಕ್ವೆಶ್ಚನ್ ಮಾಡ್ತಿದ್ಯಾ? ಏನಣ್ಣ ನೀನು, ಇವತ್ ನಾ ಅಮ್ಮನಿಗೆ ಜ್ಯುವೆಲ್ಸ್ ಕೊಡ್ಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? 8 to 10 ಡಿಸೈನ್ಸ್ ಕೂಡ ಸೆಲೆಕ್ಟ್ ಮಾಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಇವಾಗ ಅಮ್ಮಂಗೆ ಏನ್ ಹೇಳಿ? ಅವ್ರು ಇವಾಗ ಬೇಜಾರು ಮಾಡ್ಕೊಳಲ್ವಾ? ಪಾಪ ಆದ್ಯ ವಿಕ್ರಾಂತ್ ಈ ಹಿಂಗ್ಸ್ಟೇ ತಮ್ಮ ತಾಯಿ ಅಂತ ಅನ್ಕೊಂಡಿದ್ದಾರೆ. ಸತ್ಯ ಗೊತ್ತಾದ್ಮೇಲೆ ಅದನ್ನ ಹೇಗೆ ರಿಸೀವ್ ಮಾಡ್ತಾರೋ ಏನೋ. ಈ ಹೆಂಗ್ಸ್ ಯಾರು? ನಮ್ಮನೆ ನಮ್ಮ ತಾಯಿ ಅಂತ ಹೇಳ್ಕೊಂಡು ಯಾಕೆ ಬಂದಿದ್ದಾರೆ? ಇವ್ರನ್ನ ಕಳ್ಸಿದ್ಯಾರು? ತೇಜಸ್ ಇರೋ ಜಾಗದಲ್ಲಿ ಸುಹಾಸಿನಿ ಅಮ್ಮನ ಒಲೆ ಸಿಗೋದಿಕ್ಕೆ ಹೇಗೆ ಸಾಧ್ಯ? Something is wrong. ಇದನ್ನ ಈಗಲೇ ಸುಹಾಸಿನಿ ಅಮ್ಮನ ಹತ್ರ ಕೇಳಿ ತಿಳ್ಕೊಳ್ಬೇಕು. ಮಾಡ್ತೀನಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ವೈಜಯಂತಿ, ವೈಜಯಂತಿ, ಹಾ, ನಾನು ಟ್ಯಾಬ್ಲೆಟ್ಸ್ ತಗೋಬೇಕು, 1 ಗ್ಲಾಸ್ ಬಿಸಿನೀರು ತಗೊಂಡ್ ಬಾ. ಸಲ್ಗೆ ಕೊಟ್ಟಿದ್ದಾರೆ ಅಂತ ತುಂಬಾ ಮೆರಿತಿದ್ಯಲ್ವಾ? ನನ್ನನ್ನೇ ತೆಗ್ಲಾಕಕ್ ನೋಡ್ತಿದ್ಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ಇವತ್ತು ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಇನ್ನೊಂದ್ಸಲ ಈ ಚಂದ್ರನ್ ವಿಷಯಕ್ಕೆ ಬರಲೇಬಾರ್ದು. ಇವತ್ತು ನಾನಾ ಅಥವಾ ನೀನಾ ಅಂತ ನೋಡೇ ಬಿಡ್ತೀನಿ. ಅಯ್ಯೋ, ಉರಿತಾ ಇದೆ ಅಮ್ಮ, ಉರಿ ಉರಿ. ಅಯ್ಯೋ ದೇವ್ರೆ, ಉರಿತಾ ಇದೆ ತುಂಬಾ. ಅಪ್ಪ, ಎಷ್ಟು ಬಿಸಿನೀರು ಸುರಿದ್ಬಿಟ್ಟಲ್ಲ ನನ್ನ ಮೇಲೆ. ಉರಿತಾ ಇದೆ. ವೇದಾಂತ್, ವಿಕ್ರಾಂತ್, ಏನಾಯ್ತು? ಯಾಕೆ ಹೋಗ್ಕೋತಿದ್ದೀರಾ?
ಏನು ಅಂತ ಹೇಳಿ ವೇದಾಂತ್, ಇವಳಿಗೆ ಹಿಂಗ್ ನನ್ನ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಯಾರಿಗಮ್ಮ? ಈ ವೈಜಯಂತಿಗೆ ನನ್ ಬೆಚ್ಚಿಗಿರೋ ನೀರ್ ತಗೊಂಡ್ ಬಾ ಅಂದ್ರೆ ಕುದಿಯೋ ನೀರ್ ತಗೊಂಡ್ ಬಂದ್ಲು. ಇಷ್ಟೊಂದ್ ಬಿಸಿ ನೀರಲ್ಲಿ ಮಾತ್ರೆ ತಗೊಳಕ್ಕಾಗಲ್ಲ, ಸ್ವಲ್ಪ ಆರ್ಸ್ಕೊಂಡ್ ಬಾ ಅಂತ ಹೇಳಿದೆ. ಹೋಗಿ ಮತ್ತೆ ವಾಪಸ್ ತಗೊಂಡ್ ಬಂದ್ಲು, ಮತ್ತೆ ಕುದಿಯೋ ನೀರ್ ತಂದ್ಕೊಟ್ಟಿದ್ದಾಳೆ. ಯಾಕೆ ಈ ತರ ಮಾಡ್ತೀಯ ಅಂತ ಅವಳು ನನ್ ಪ್ರಶ್ನೆ ಮಾಡಿದೆ. ಅದಕ್ಕೆ ಆಗಲ್ಲ ಅಂತ ನನ್ ಮೈ ಮೇಲೆ ಬಿಸಿನೀರ್ ಚೆಲ್ಬಿಟ್ಲು. ಹುರಿತಾ ಇದೆ, ಅಯ್ಯೋ. ವೇದಾಂತ್, ಇದೇ ಫಸ್ಟ್ ಟೈಮ್ ಅಲ್ಲಪ್ಪ, ಈ ತರ ತುಂಬಾ ಸತಿ ಮಾಡಿದಾಳೆ. ಒಂದ್ ಮಾತು ನೆನ್ಪಿಟ್ಕೋ ವೇದಾಂತ್, ಅವಳಿ ಮನೆ ಕೆಲ್ಸದೋಳು, ನಿಮ್ ತಾಯಿ ಅಲ್ಲ. ನೀವೆಲ್ರೂ ಅವಳನ್ನ ಅಮ್ಮ ಅಮ್ಮ ಅಂತ ಕರೆದು ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ. ಅದಕ್ಕೆ ಇವಳು ಇಷ್ಟೊಂದು ಹೆಚ್ಚಿಕೊಂಡಿರೋದು, ನನಗ್ ಮರ್ಯಾದೆ ಕೊಡದೆ ಮಾತಾಡ್ತಾ ಇರೋದು. ಇದೇ ತರ ಆದ್ರೆ ನಾನು ಈ ಮನೆಯಲ್ಲಿ ಹೇಗಿರ್ಲಿ ವೇದಾಂತ್? ವೇದಾಂತ್, ನಿನಗೆ ಅವಳು ಬೇಕಾ ಇಲ್ಲ ನಿನ್ ತಾಯಿ ಬೇಕಾ? ಯೋಚನೆ ಮಾಡು. ಇಲ್ಲ ವೇದಾಂತ್ ಅವ್ರೆ, ಅವರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಆ ಥರ ಏನು ಮಾಡಿಲ್ಲ. ಸಾಕು ಸುಮ್ಮನೆ. ನಮ್ಮಮ್ಮ ಹೇಳ್ತಿದ್ದಾರೆ ಅಂದ್ರೆ ಅದು ಖಂಡಿತವಾಗ್ಲೂ ಸತ್ಯನೇ ಇರುತ್ತೆ. ಯಾಕಂದ್ರೆ ನನ್ನ ತಾಯಿ ಯಾವತ್ತೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಕೆಲಸ ಮಾಡಿ, ನೀವೇನು ಮುಂದೆ ಮನೇಲಿ ಇರಬೇಡಿ. ನಿಮಗೆ ಹೊರಗಡೆ ಬೇರೆ ಎಲ್ಲಾದ್ರೂ ಉಳಿಯೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಹೊರಟ್ಬಿಡಿ. ಇಲ್ಲಪ್ಪ, ನಾನು ಆ ಥರ ಇವ್ರಿಗೇನು ಮಾಡಿಲ್ಲ. ಯಾವತ್ತೂ ನೋವಾಗೋ ತರ ನಡ್ಕೊಂಡಿಲ್ಲ. ಬೇಕಾದ್ರೆ ಅಮೂಲ್ಯ ಅವ್ರನ್ನ ಕೇಳಿ. ಸಾಕು ಸುಂದರಿಮ್ಮ, ಇನ್ನು ಮುಂದೆ ಮನೇಲಿ ನಿಮಗೆ ಜಾಗ ಇಲ್ಲ. ಈ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಇದೆ ಅಮ್ಮ. ಆದ್ರೆ ಅದನ್ನ ನೀವು ಹೇಗೆ ರಿಸೀವ್ ಮಾಡ್ತೀರಾ ಅಂತ ನನ್ಗೆ ಗೊತ್ತಿಲ್ಲ. ನಮ್ಮಮ್ಮ ಅಂತ ಹೇಳ್ಕೊಂಡು ಯಾರ ಆಶ್ರಮದಿಂದ ಬಂದಿದಾರೋ ಅವ್ರ ನಮ್ಮಮ್ಮನೇ ಅಲ್ಲ. ಆ ಹೆಂಗಸು ನನ್ನ ತಾಯಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ನಮ್ಮೆಲ್ಲರ ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ, ಮೋಸ ಮಾಡಿದ್ದಾರೆ. ವೇದಾಂತ್ ಅವ್ರೆ, ನಿಮ್ಗಿದೆಲ್ಲ ಹೌದಮ್ಮ. ಆ ಹೆಂಗಸು ತೇಜಸ್ ಕಡೆಯವರು.
ಅವನೇ ಇವ್ರನ್ನ ಮನೆ ಕಳಿಸಿರೋದು. ಅಮ್ಮ, ನೀವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ರು ನನಗೆ ಗೊತ್ತು. ಆ ಹೆಂಗಸು ಮನೆಗೆ ಸುಳ್ಳು ಹೇಳ್ಕೊಂಡು ಬಂದಿರೋದಕ್ಕೂ, ನಾನು ನಿಮ್ಮನ್ನ ಮನೆಯಿಂದ ಹೊರಗಡೆ ಹೋಗಿ ಆಫೀಸಲ್ಲಿ ಇರಿ ಅಂತ ಹೇಳ್ತಿರೋದಕ್ಕೂ ಏನ್ ಕನೆಕ್ಷನ್ ಅಂತ ತಾನೆ? ಖಂಡಿತವಾಗ್ಲೂ ಕನೆಕ್ಷನ್ ಇದೆಯಪ್ಪ. ನಮ್ಮ ಮನೆಗೆ ನನ್ನ ತಾಯಿ ಅಂತ ಹೇಳ್ಕೊಂಡ್ ಬಂದಿರೋ ಹೆಂಗಸು ಆಕೆ ಯಾರು, ಅವ್ರ ಇಂಟೆನ್ಷನ್ ಏನು, ಅವ್ರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನೆಲ್ಲ ಕಂಡು ಹಿಡಿದು ಸಾಕ್ಷಿ ಸಮೇತ ಅವ್ರನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕು. ಅಲ್ಲಿವರೆಗೂ ನೀವು ಮನೇಲಿರೋದು ಸೇಫ್ ಅಲ್ಲ, ಹೊರಗಡೆ ಇರೋದೇ ಬೆಟರ್. ನೀವು ಮೊದಲೇ ಸಾಕಷ್ಟು ಎಮೋಷನಲ್ ಟ್ರಾಮಾನ ಅನುಭವಿಸಿದ್ದೀರ ಅಮ್ಮ. ಫಾರ್ ಸಮ್ ರೀಸನ್ ಇದರಿಂದ ನಿಮಗೆ ತೊಂದರೆ ಆಗ್ಬೋದು ಅಂತ ನನಗನ್ಸ್ತದೆ. ಅದಕ್ಕೆ ಇದೆಲ್ಲ ಸಾರ್ಟ್ ಔಟ್ ಆಗೋವರೆಗೂ ನೀವು ಮನೆಯಿಂದ ಹೊರಗಿರೋದೇ ಬೆಟರ್. ಅಮ್ಮ, ಹಾಗೆ ಇನ್ನೊಂದು ವಿಷಯ, ಈ ಸತ್ಯ ಅಮೂಲ್ಯಂಗೆ ನಿಮ್ಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ನೀವು ಯಾರಿಗೂ ಹೇಳೋದಕ್ಕೆ ಹೋಗ್ಬಿಡಿ. ಆಯ್ತಪ್ಪ, ಹೇಳಲ್ಲ. ಅಮ್ಮ, ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗಿ ನೋವಿಗೆ ಸೂಜಿ ಮದ್ದು ಅನ್ನೋ ಗಾದೆ ಮಾತು ನಿಜಾನೇ ಆಗ್ಬಿಡ್ತು. ವೇದಾಂತ್ ಕೊನೆಗೂ ವೈದೇಹಿನ ಮನೆಯಿಂದ ಆಚೆ ಹಾಕ್ಬಿಟ್ಟ. ರೀ, ನನಗಿವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ತರ ಖುಷಿ ನಾವೆಷ್ಟು ದಿನ ಆಗಿತ್ತಲ್ವಾ ಅನ್ಭವಿಸಿ. ನೀವೇನೇ ಹೇಳಿ, ವೇದಾಂತ್ಗೆ ಈ ಥರ ತಾಯಿ ಸೆಂಟಿಮೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ವೇದಾಂತ್ ನನ್ನ ಕಣ್ಣಿಗೆ ಶ್ರವಣ ಕುಮಾರನ್ ಥರ ಕಾಣಿಸ್ಬಿಟ್ಟ. ಈ ಕಾಲದಲ್ಲೂ ಈ ಥರ ಮಕ್ಕಳುಗಳಿದ್ದಾರೆ ಅಂದರೆ ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ. ಪಾಪ ವೇದಾಂತ್ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮೊಸಳೆ ಬಾಯಿ ಕೈ ಹಾಕು ಅಂದ್ರೂ ಹಾಕ್ತಾನೆ. ಅಂತೂ ಇಂತೂ ನಮ್ ದಾರಿಗೆ ಅಡ್ಡಾಗಿದ್ದ ವೈದೇಹಿನ ತನ್ನ ಮಗನ ಕೈಯಿಂದಾನೆ ಮನೆಯಿಂದ ಆಚೆ ಹಾಕ್ಸಿದಾಯ್ತು. ತೇಜಸ್, ಈಗ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತಾ ಇದೆ. ಈ ಕೆಲಸ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಅದಿಷ್ಟು ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ರಿ. ನಿಜವಾಗ್ಲು ನಿಮ್ಮಿಂದ ಕಲಿಯೋದು ನಂಗೆ ತುಂಬಾನೇ ಇದೆ. ಅದಕ್ಕೆ ಹೇಳೋದು, ತಾಳ್ಮೆ ಇದ್ರೆ ಎಂಥವ್ರು ಬೇಕಾದ್ರೂ ತಲೆ ಕೆಳಗೆ ಮಾಡ್ಬೋದು. ನಿಜ. ಅದಕ್ಕೆ ಆ ವೇದಾಂತ್ ಇಷ್ಟೊಂದು ಫೂಲ್ ಅಂತ ಗೊತ್ತಿದ್ರೆ ಅವನ ಜೊತೆ ಗುದ್ದಾಡೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ಕೆಲಸನೂ ನಿಮ್ಮ ಹತ್ರನೇ ಮಾಡ್ಬೋದಾಗಿತ್ತು. ರೀ, ಯಾಕೆ ಸುಮ್ಮನೆ ಇದ್ದೀರಾ? ವೈದೇಹಿನ ಮನೆಯಿಂದ ಆಚೆ ಹಾಕಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಯಾಕಣ್ಣ? ಬರೀ ಇಷ್ಟಕ್ಕೆ ಸಂತೋಷ ಪಡಬೇಡಿ. ನಾವು ರೀಚ್ ಆಗೋ ಡೆಸ್ಟಿನೇಷನ್ ಇನ್ನೂ ತುಂಬ ದೂರ ಇದೆ.
ಮಾಡಬೇಕಾಗಿರೋ ಕೆಲಸ ಕೂಡ ಬಾಕಿ ಇದೆ. ನೋಡಿ, ವೇದಾಂತ್ಗೆ ಅವ್ರ ಅಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ದು ಒಳ್ಳೇದಾಯ್ತು. ನಾವು ಆ ವೀಕ್ನೆಸ್ನ ಇಟ್ಕೊಂಡು ದೊಡ್ಡ ಪ್ಲಾನ್ ಮಾಡಬೇಕು. ನಾನು ಹೇಳ್ದಂಗೆ ಮಾಡಿದ್ರೆ ಫೈನಲ್ ಆಟ ನಮ್ದೆ. ಆಸ್ತಿ ವಿಷಯದಲ್ಲಿ ಲಾಯರನ್ ಬರೋಕ್ಕೆ ಹೇಳಿರೋದು ನಂಗೆ ಚೂರು ಇಷ್ಟ ಆಗಲಿಲ್ಲ. ಹೌದಾ? ಏಕೆ? ಇದೆಲ್ಲ ಆಸ್ತಿ ನೀವೆಲ್ಲ ಸೇರ್ಕೊಂಡು ಸಂಪಾದನೆ ಮಾಡಿರೋದು. ಸಡನ್ ಆಗಿ ಅಮ್ಮನ ಹೆಸರಿಗೆ ಏನಕ್ಕೆ? ಮಾಡ್ತಿರೋದು ಅಮ್ಮನ ಹೆಸರು ತಾನೇ. ಅದು ಅದರಲ್ಲಿನ ಪ್ರಾಬ್ಲಮ್ ಇಲ್ಲ. ಡಿಸಿಷನ್ ನಮಗೆ ಯಾರಿಗೂ ಹೇಳ್ದೇನೆ ತಗೊಂಡಿದ್ಯಲ್ಲ, ಅದೇ ಪ್ರಾಬ್ಲಮ್. ಅಟ್ಲೀಸ್ಟ್ ವಿಕೆಂಡಂಗಾದ್ರೂ ಗೊತ್ತಾ? ಹಾಗೆ ನನ್ನ ಡಿಸಿಷನ್ನ ನೀನು ಯಾಕೆ ಡೌಟ್ ಪಡ್ತಿದ್ಯಾ ನಾನು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಮೊದಲು ನಾನು ಏನೇ ನಿರ್ಧಾರ ತಗೊಂಡ್ರು ನೀವೆಲ್ಲರೂ ಅದನ್ನು ಒಪ್ಕೊಳ್ತೀವಿ. ಹೀಗೆ ಈ ಥರ ಮುಂಚೆ ನೀನು ಯಾವುದೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರ್ತಿತ್ತು. ಅದಕ್ಕೆ ಏನು ಕೇಳ್ತಾ ಇರಲಿಲ್ಲ. ಈಗಲೂ ನಾನು ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಮ್ಮು, ನೀನೇ ಹೇಳು, ಅಣ್ಣ ಮಾಡ್ತಾರೋ ಸರಿ ಇದೆಯಾ? ವೈಜಯಂತಿ ಅಮ್ಮನ ಕೂಡ ನಂಗೆ ಯಾರಿಗೂ ಇಲ್ಲದೆ ಮನೆಯಿಂದ ಆಚೆ ಕಳಿಸ್ತಾರೆ. ಈಗ ತನ್ನ ಹೆಸರಿರೋ ಆಸ್ತಿನೆಲ್ಲ ವೈದೇಹಿ ಅಮ್ಮನ್ ಬರೀತಾ ಇದ್ದಾನೆ. ನಾವೆಲ್ಲ ಅಲ್ಲೇ ಇದ್ವಿ ತಾನೆ. ಒಂದು ಮಾತು ಕೇಳಿ ಡಿಸಿಷನ್ ತಗೋಬೋದಿತ್ತು ಅಲ್ವಾ? ನಿನ್ನ ಆಸೆಗೂ ಒಂದು ಮಿತಿ ಇರಬೇಕು. ನಾನು ಅವನ ಸ್ವಂತ ಚಿಕ್ಕಮ್ಮ. ನನ್ನಿಂದನೇ ಅವನ ಹತ್ರ ಒಂದು ಅಡಿ ಆಸ್ತಿನ ಕೂಡ ಬರ್ಸ್ಕೊಳೋದಕ್ಕಾಗಿಲ್ಲ. ಅಂಥದ್ರಲ್ಲಿ ಇಡೀ ವಸಿಷ್ಠ ಫ್ಯಾಮಿಲಿ ಆಸ್ತಿನ ನೀನು ಬರ್ಸ್ಕೊಂಡ್ ಬಿಡ್ತೀಯಾ? ವೇದಾಂತ್ ಹತ್ರ ನಾನು ನಿನ್ನ ಬಗ್ಗೆ ಏನಾದರೂ ಹೇಳಿದ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಕೂಲ್ ಸುಹಾಸಿನಿ, ಕೂಲ್. ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಆರಾಮಾಗಿರು. ನಿನಗೆ ಬೇಕಾದ್ರೆ ಯಾವುದಾದ್ರೂ ಜಾಗನ ನಾನು ನಿನಗೆ ಗಿಫ್ಟಾಗಿ ಕೊಡ್ತೀನಿ. ಏಯ್ ಚಂದ್ರ, ಯಾರ ಹತ್ರ ಮಾತಾಡ್ತಾ ಇದೀಯಾ ಅನ್ನೋ ನಿಗಾ ಇರ್ಲಿ. ಆಸ್ತಿ ನಿನ್ನ ಹೆಸರಿಗೆ ಬರುತ್ತೆ ಅಂತ ಓವರ್ ಆಗಿ ರಿಯಾಕ್ಟ್ ಮಾಡಬೇಡ. ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನೀನ್ ಹೇಳ್ದಾಗೆಲ್ಲ ನಾನು ಕೇಳ್ತೀನಿ ಅಂತನೂ ಅನ್ಕೋಬೇಡ. ಹೇಳಿ ಕೇಳಿ ನನ್ನ ಹೆಸರು ಸುಹಾಸಿನಿ. ಈ ಚಂದ್ರನ್ ಹೆದರಾಕೊಂಡವರಲ್ಲ, ನನಗೆ ಗೊತ್ತಿಲ್ಲ ಏನಾದ್ರು ಅಂತ. ನೀನೊಬ್ಳು ಬಾಕಿ ಇದೆಯಾ ಈಗ? ಸುಹಾಸಿನಿ, ಒಂದು ವಿಷಯ ನೆನ್ಪು ಮಾಡ್ಕೋ, ಆ ಧ್ರುವನ್ ಕತೆ ಏನಾಯ್ತು ಅಂತ. ವೇದಾಂತ್ ಕತೆ ಏನಾಯ್ತು ಅಂತ ಗೊತ್ತಿದ್ಯಾ?
ನಾನು ಸರ್ ನೀವು ಓದೋ ಅವಶ್ಯಕತೆ ಇಲ್ಲ, ನೀವು ಕರೆಕ್ಟಾಗಿ ಮಾಡ್ಕೊಂಡು ಬಂದಿರ್ತೀರೋ ಅನ್ನೋ ನಂಬಿಕೆ ನನಗಿದೆ. ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ, ಅದು ಸೈನ್ ಮಾಡ್ತೀನಿ. ಸಾರಿ ವೇದಾಂತ್, ಈ ವಿಷಯದಲ್ಲಿ ಸುಮ್ಮನೆ ಏನೂ ಮಾಡೋದಕ್ಕಾಗಲ್ಲ. ಹಾಗಂತ ನಿಮ್ಮ ಮಾತನ್ನ ಅಡ್ವಾಂಟೇಜಾಗೂ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ವಿಲ್ ಸೈನ್ ಮಾಡೋದಕ್ಕೆ ಮುಂಚೆ ಯಾರು ವಿಲ್ ಮಾಡ್ತಾರೋ ಅವ್ರಿಗೆ ಓದ್ ಹೇಳ್ಬೇಕು ಅಂತ ಕಾನೂನಿದೆ. ಕಾನೂನು ಮೀರಿ ನಾವೇನು ಮಾಡೋದಕ್ಕಾಗಲ್ಲ. ಹಾಗೇನಾದ್ರೂ ಮಾಡಿದ್ರೆ ತಪ್ಪಾಗುತ್ತೆ. ಓ ಹೌದಾ? ಇಟ್ಸ್ ಓಕೆ, ಪ್ಲೀಸ್ ಹಾಗಾದ್ರೆ ಹೋಗಿ. ವೇದಾಂತ್ ವಸಿಷ್ಠನಾದ ನಾನು ಈ ಕೆಳಕಂಡ ನನ್ನ ಚಿರಾಸ್ತಿಯನ್ನು ನನ್ನ ತಾಯಿಯವರಾದ ಶ್ರೀಮತಿ ವೈದೇಹಿ ಸೂರ್ಯನಾರಾಯಣ ಅವರಿಗೆ ಹೆಸರಿಗೆ ಸಂಪೂರ್ಣ ಮನಸ್ಸಿನಿಂದ ಬರೆಯುತ್ತಿದ್ದೇನೆ. ಆಸ್ತಿಗಳ ವಿವರ: ಏರ್ಪೋರ್ಟ್ ಬಳಿ ಇರುವ 20 ಎಕರೆ 20 ಗುಂಟೆ ಜಮೀನು ಮತ್ತು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಸರ್ವೆ ನಂಬರ್ 34ರ ಬಳಿ ಇರುವ 152 ಎಕರೆ ಫಾರ್ಮ್ ಹೌಸ್, ಸಿಟಿ ಸೆಂಟರ್ನಲ್ಲಿರುವ ವಸಿಷ್ಠ ಶಾಪಿಂಗ್ ಕಾಂಪ್ಲೆಕ್ಸ್, ಜಯನಗರದಲ್ಲಿರುವ ಸ್ಕೂಲ್ ಬಿಲ್ಡಿಂಗ್, ಪುಷ್ಪಗಿರಿ ಲೇಔಟ್ನಲ್ಲಿರುವ 10 2 BHK ಫ್ಲಾಟ್ಗಳು ಮತ್ತು ಇನ್ನಿತರ ಆಸ್ತಿಗಳನ್ನು ನನ್ನ ತಾಯಿಯವರಾದ ವೈದೇಹಿಯವರ ಹೆಸರಿಗೆ ಬರೆದಿರುತ್ತೇನೆ. ವೇದಾಂತ್, ತಾಯಿ ತನ್ನ ಮಕ್ಕಳಿಂದ ಪ್ರೀತಿ ಬಯಸ್ತಾರ ಹೊರತು ಆಸ್ತಿನಲ್ಲ. ಬೆಲೆ ಕಟ್ಟಕ್ಕಾಗದೇ ಇರೋಂಥ ಆಸ್ತಿಗಳು ನೀವಿರ್ಬೇಕಾದ್ರೆ ಆಸ್ತಿ ನನಗೆ ಯಾಕೆ? ಬೇಡಪ್ಪ, ಈ ಆಸ್ತಿ ಎಲ್ಲ ನನಗೆ ಬೇಕಾಗಿಲ್ಲ. ದಯವಿಟ್ಟು ಈ ವಿಲ್ನ ಕ್ಯಾನ್ಸಲ್ ಮಾಡಿಸು. ಅಮ್ಮ, ನೀವೇ ಇರುವಾಗ ನನಗೆ ಆಸ್ತಿ ಇಲ್ಲ ಯಾವ ಲೆಕ್ಕ ಹೇಳಿ? ನಿಮ್ಮ ಹೆಸರು ಯಾವ ಪ್ರಾಪರ್ಟೀಸ್ ಇಲ್ಲ, ನೀವೆಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಕು ಅಂತ ಥಾಟ್ ಬರೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದಕ್ಕೆ POA ನಿಮ್ಮ ಹೆಸರು ಮಾಡಿಸ್ತಿರೋದು. ಏನು ಯೋಚನೆ ಮಾಡ್ತಿದ್ದೀರಮ್ಮ? ನಿಮ್ಮ ಹತ್ರ ಐಡೆಂಟಿಫಿಕೇಶನ್ ಪ್ರೂಫ್ ಇದೆಯಾ? ಹಾ ವೇದಾಂತ್, ID ಪ್ರೂಫ್ ಎಲ್ಲ ಆಶ್ರಮದಲ್ಲಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ತರಿಸ್ಕೊಡ್ತೀನಿ. ಹಾಂ, ಹಾಗೆ ಮಾಡಿ. ನಾಳೆನೇ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಬೇಡ. ಸರಿನಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗಾಗಲಿ. ಬಿರುಗಾಳಿ ಬೀಸೋ ಬಿರುಸಿಗೆ ತರಗೆರೆಯು. ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕಾಂತ, ಖರಾಬ್ ಕಾಂತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಖರಾಬ್ ಕಾಂತ. ನೀವೆಲ್ಲರೂ ನಾನು ಮಾಡ್ತಾ ಇರೋ ವಿಡಿಯೋಗೆ ಕಾತರದಿಂದ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮೆಲ್ಲರಿಗೂ ಡಿಸಪಾಯಿಂಟ್ ಮಾಡದೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ. ಚಳಿಗಾಲ ಮುಗಿದು
ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಇರೋಂಥ ಟೈಮು. ಚಳಿಗಾಲಕ್ಕೆ ಬಾಯ್ ಬಾಯ್ ಹೇಳಿ ಬೇಸಿಗೆಗಾಲಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋ ಅಂತ ದಿನ. ಆ್ಯಕ್ಚುಲಿ ಇವತ್ತು ರಂಗೋಲಿ ಹಾಕಿ ಗಾಳಿಪಟ ಆರಿಸಿ ಎಳ್ಳು ಬೆಲ್ಲ ತಿನ್ನೋ ಅಂಥ ದಿನ ಕೂಡ. ಏನಪ್ಪ ಇವನು ಗೊತ್ತಿರೋದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂತ ತಲೆ ಕೆಡಿಸ್ಕೋಬೇಡಿ. ಈಗ ನನ್ನ ಸರೌಂಡಿಂಗ್ಸು ಈ ಸಡಗರ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ರೆಡಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ವಾ, ತಿರ್ಗಾ ಮತ್ತೆ ಮತ್ತೆ ಹೇಳ್ತೀನಿ. ನಾನೀಗ ಖ್ಯಾತ ಬಿಸ್ನೆಸ್ ಅಮ್ಮೋ